ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನಕ್ಕೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಆಲ್ರೆಡಿ ತಮ್ಲೇನಾಗ ನೋಡಿರ್ತೀರಿ. ಏನಪ್ಪ ಅಂತಂದ್ರೆ ರೈಲ್ವೆಯಲ್ಲಿ ನೇಮಕಾತಿ ಅಂತಂದು ತಮ್ಲೇನಾಗ ನೋಡಿರ್ತೀರಿ. ಏನು ಯಾವ ರೈಲ್ವೆ ಯಾವ ಡಿಪಾರ್ಟ್ಮೆಂಟ್ನಾಗ ನೇಮಕಾತಿ ಆಗೈತಿ ಅಂತಂದ್ರಪ್ಪ ಅಂದ್ರೆ ಸ್ಲೈಡ್ ಒನ್ನಾಗ ನೋಡ್ರಿ ಇಲ್ಲಿ ಹೇಳ್ತೇನೆ. ವೆಸ್ಟರ್ನ್ ರೈಲ್ವೆ ಅಪ್ರೆಂಟಿಸ್ ನೇಮಕಾತಿ ಆಗೈತಿ 2026. ಒಟ್ಟು ಹುದ್ದೆಗಳು ಎಷ್ಟು ಅದಾವಪ್ಪ ಅಂತಂದ್ರೆ 5349 ಹುದ್ದೆಗಳು ಅದಾವು. ನೆಕ್ಸ್ಟ್ ಒಂದು ನೋಡ್ರಿ ಸ್ಲೈಡ್ ಟೂದಾಗ ಪ್ರಮುಖ ದಿನಾಂಕಗಳು ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ ನೋಡ್ರಿ. ಇಲ್ಲಿ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ 21/2/2026 ಬೆಳಿಗ್ಗೆ 11 ಗಂಟೆಗೆ ಆಲ್ರೆಡಿ ಇದು ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿರ್ತದಪ್ಪ ಅಂತಂದ್ರೆ 23/3/2026 ಅಂದರೆ ಇನ್ನೂ ಮುಂದಿನ ತಿಂಗಳ ಮಟನೂ ಐತಿ. 23/3/2026 ಸಂಜೆ 5 ಗಂಟೆವರೆಗೂ ಇರ್ತದೆ ರೀ. ನೆಕ್ಸ್ಟ್ ಸ್ಲೈಡ್ 3 ಒಳಗೆ ನೋಡ್ರಿ ಅರ್ಹತೆಗಳು ಏನಿರಬೇಕು, ಎಲಿಜಿಬಿಲಿಟಿ ಕ್ರಿಟೇರಿಯಾ. ವಯೋಮಿತಿ 23/3/2026 ಅನ್ವಯಿಸುವಂತೆ ಕನಿಷ್ಠ 15 ವರ್ಷ ಪೂರೈಸಿರಬೇಕು ಮತ್ತು 24 ವರ್ಷ ಮೀರಿರಬಾರ್ದು. ಅಂದ್ರೆ ಮ್ಯಾಕ್ಸಿಮಮ್ ಇದು. ಅದಾದಮೇಲೆ ಸಡಿಲಿಕೆ ಇರ್ತೈತಿ. ಅದು ಸಡಿಲಿಕೆ ಯಾವುದಾದ್ರು ಕ್ಯಾಟಗರಿ ಒಳಗೆ ಏನೇನು ಇರ್ತೈತಿ ಅನ್ನೋದು ಹೇಳ್ತೀನಿ ನಾನು. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಇರ್ತೈತಿ. ಆಮೇಲೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಇರ್ತೈತಿ. PWD ಅಭ್ಯರ್ಥಿಗಳಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತಿ. ನೆಕ್ಸ್ಟ್ ಒಂದು ನೋಡ್ರಿ ಸ್ಲೈಡ್ 4ದಾಗ ಶೈಕ್ಷಣಿಕ ಅರ್ಹತೆಗಳು ಏನಿರ್ತಾವಪ್ಪ ಅಂತಂದ್ರೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ 10ನೇ ತರಗತಿ ಒಳಗೆ ಮೇನ್ ಇದು ಇಂಪಾರ್ಟೆಂಟ್ ತಿಳ್ಕೊಳ್ರಿ. ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀರಿ ನೀವು, ನಿಮ್ಮದು ಏನಪ್ಪ 10th ಆಗಿರ್ಬೋದು, 10th ಮೇಲೆ ITI ಆಗಿರ್ಬೋದು, ಇದು ಆ ಶೈಕ್ಷಣಿಕ ಅರ್ಹತೆ ಒಳಗೆ ಇದು ಇರೋದು, ಇದು ಅಪ್ಲಿಕೇಶನ್ ಆಗೋದು. ಆದ್ರೆ ಮೇನ್ ಇದೆ ನೋಡ್ರಿ ಇಂಪಾರ್ಟೆಂಟ್ ಏನಿರಬೇಕಪ್ಪ ಅಂತಂದ್ರೆ 10ನೇ ತರಗತಿಯಲ್ಲಿ ಕನಿಷ್ಠ 50% ಮ್ಯಾಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. 50% ನೀವು ಮಾಡಿರಬೇಕು, ಇಲ್ಲಪ್ಪ ಅಂದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ. ಆಮೇಲೆ NCVT ಸರ್ಟಿಫಿಕೇಟ್ ಇರಬೇಕು ಎದ್ರದ್ದು. ಅದು ITI ಆದಮೇಲೆ ನೀವು ಟ್ರೇಡ್ಸ್ ಇರ್ತಾವಲ್ಲ, ಯಾವ ಟ್ರೇಡ್ ಒಳಗೆ ನೀವು ಕಲ್ತಿರ್ತೀರಿ ಆ ಟ್ರೇಡಿಂದು ನಿಮ್ಮದು NCVT ಸರ್ಟಿಫಿಕೇಟ್ ಅಂತಂದು ಕಾಲೇಜ್ ಒಳಗೆ ನಿಮಗೂ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇರಬೇಕು. ITI ಟ್ರೇಡ್ಗಳು ಮೇಜರ್ ಟ್ರೇಡ್ಸ್ ಅಂದರೆ ಯಾವ್ಯಾವ ಟ್ರೇಡ್ನವರು ಅಪ್ಲೈ ಮಾಡ್ಬೋದು ಅನ್ನೋದು ನಿಮಗೆ ಹೇಳ್ತೀನಿ. ವೆಲ್ಡರ್ನವ್ರು ಅಪ್ಲೈ ಮಾಡ್ಬೋದು, ಎಲೆಕ್ಟ್ರಿಷಿಯನ್ನವ್ರು ಅಪ್ಲೈ ಮಾಡ್ಬೋದು, ಮೆಕ್ಯಾನಿಕಲ್ ಅವ್ರನ್ನೂ ಅಪ್ಲೈ ಮಾಡ್ಬೋದು, ಕಾರ್ಪೆಂಟರ್ ಅಥವಾ ಪೇಂಟರ್ ಅವರು ಅಪ್ಲೈ ಮಾಡ್ಬೋದು, ವೈರ್ಮ್ಯಾನ್ ಅಥವಾ ಪ್ಲಂಬರ್, ಸ್ಟೆನೋಗ್ರಾಫರ್ನವರು ಕೂಡ ಅಪ್ಲೈ ಮಾಡ್ಬೋದು. ಸ್ಲೈಡು 6 ಒಳಗೆ ನೋಡ್ರಿ ಮತ್ತು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತೈತಪ್ಪ ಅಂದ್ರೆ ಮೋಡ್ ಆಫ್ ದ ಸೆಲೆಕ್ಷನ್ ಹೆಂಗಿರ್ತೈತಂದ್ರೆ ಇಲ್ಲಿ ನೋಡ್ರಿ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಏನು ಇಂಪಾರ್ಟೆಂಟ್ ನೀವು ಇದು ತಿಳ್ಕೊಬೇಕು, ಯಾವುದೇ ಪರೀಕ್ಷೆ ಇರೋದಿಲ್ಲ. ಇದು ಸಂದರ್ಶನ ಅಂದರೆ ಇವರು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅಂದರೆ ನಿಮ್ಮದು 10th ಆಗಿರ್ಬೋದು, ITI ಆಗಿರ್ಬೋದು, ಆ ಇದ್ರೊಳಗೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಸರಾಸರಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಇವೆರಡೂ ಕಂಬೈನ್ ಮಾಡಿ ಏನು ಮಾಡ್ತಾರೆ ಅವರು ಒಂದು ನಿಮಗೆ ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ. ಆ ಮೆರಿಟ್ ಲಿಸ್ಟ್ ಒಳಗೆ ನಿಮಗೆ ಏನೈತಿ, ನಿಮಗೆ ಸೆಲೆಕ್ಷನ್ ಹಾಕಿ ಆ ಮೆರಿಟ್ ಲಿಸ್ಟ್ ಒಳಗೆ ನಿಮಗೆ ಗೊತ್ತಾಗತ್ತೆ. ಮತ್ತು ಸ್ಲೈಡ್ 7 ಒಳಗೆ ನೋಡ್ರಿ ಅರ್ಜಿ ಶುಲ್ಕ ಏನೇನು ಇರ್ತದಪ್ಪ ಅಂತಂದರೆ ಸಾಮಾನ್ಯ ಅಥವಾ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರ್ತೈತಿ. ಅದನ್ನೇನು ನಿಮಗೆ ರಿಫಂಡ್ ಮಾಡಲ್ಲ, ರಿಟರ್ನ್ ನಿಮ್ಗೆ ಅದನ್ನೇನು ಹೊಳ್ಳಿ ನಿಮ್ಗೆ ಅಮೌಂಟ್ ಕೊಡೋದಲ್ಲ ಅದನ್ನ. ಆಮೇಲೆ SC ಆಗಿರ್ಬೋದು, ST ಆಗಿರ್ಬೋದು, PWD ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏನಿರ್ತೈತಿ ಯಾವುದೇ ಶುಲ್ಕವಿರೋದಿಲ್ಲ. ಪಾವತಿ ವಿಧಾನ ಯಾವುದ್ರ ಮುಖಾಂತರ ಇರ್ತೈತಿ, ಆನ್ಲೈನ್ ಮುಖಾಂತರ ಇರ್ತೈತಿ, ನೀವು ಅಪ್ಲೈ ಮಾಡಬಹುದು. ಸಾಮಾನ್ಯವಾಗಿ ನೋಡ್ರಿ ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಏನೇನು ಬೇಕಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಟು ಅಪ್ಲೋಡ್ ಏನೇನು ಬೇಕಪ್ಪ ಅಂದ್ರೆ ನಾರ್ಮಲಾಗಿ ಫೋಟೋ ಬೇಕು, ಒಂದು ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮತ್ತು ಸ್ಕ್ಯಾನ್ ಮಾಡಿದ್ದ ಸಿಗ್ನೇಚರ್ ಇರಬೇಕು, ಫೋಟೋ ಇರಬೇಕು.
ಎಲ್ಲ ಒಂದು ಫೈಲ್ನೊಳಗೆ ಇಟ್ಕೊಂಡ್ಬಿಡ್ರಿ ನೀವು. ಏನೇ ಎಲ್ಲೇ ನೀವು ಅಪ್ಲೈ ಮಾಡೋಕ್ಕೆ ಹೋದ್ರು ಇವು ನಾರ್ಮಲಾಗಿ ಬೇಕು. ಮೇನ್ ಇಂಪಾರ್ಟೆಂಟ್ ಇದು ತಿಳ್ಕೊಳ್ರಿ, ಏನಪ್ಪ ಅಂದ್ರೆ ಸ್ಲೈಡ್ 9 ಒಳಗೆ ತರಬೇತಿ ಅವಧಿ ಮತ್ತು ಸ್ಟೈಪೆಂಡ್. ತರಬೇತಿ ಏನಪ್ಪ, ಇದು 1 ವರ್ಷದ ಸ್ಟೈಪೆಂಡ್. ರೈಲ್ವೆ ಮಂಡಳಿಯ ನಿಯಮದ ಪ್ರಕಾರ ಮಾಸಿಕ ಸ್ಟೈಪೆಂಡ್ ನೀಡಲಾಗ್ತದೆ. ಅಂದರೆ ಇದು 1 ವರ್ಷದ ಇದು ನಿಮ್ಗೆ ಅಪ್ರೆಂಟಿಸ್ಶಿಪ್ ಇರ್ತೈತಿ. ಇದಕ್ಕೆ ನಿಮಗೆ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 7,000ದಿಂದ 8,050 ಮಟ್ಟ ನಿಮಗೆ ಸ್ಟೈಪೆಂಡ್ ಸಿಗ್ತೈತಿ. ಆಮೇಲೆ ಇದು ಡೈರೆಕ್ಟ್ ಸೆಲೆಕ್ಷನ್ ಅನ್ನಕತ್ತೀರಿ ಮತ್ತು ಸ್ಟೈಪೆಂಡ್ ಕೊಡ್ತಾರ ಅನ್ನಕತ್ತೀರಿ 1 ವರ್ಷದ ಅಷ್ಟೇ, ಮತ್ತು ಮುಂದೆ ಏನು ಮಾಡ್ಬೇಕು ಅಂತ ನೀವು ಕೇಳ್ತೀರಿ. ಇದು ನಿಮಗೆ ಎದಕ್ಕೆ ಯೂಸ್ ಆಗತ್ತಪ್ಪ ಅಂತಂದ್ರೆ, 1 ವರ್ಷದ ಟ್ರೈನಿಂಗ್ ಮುಗಿದ ಮೇಲೆ ಏನಾಗತ್ತೆ ಅಂತಂದ್ರೆ, ರೈಲ್ವೆಯಲ್ಲಿ ಮುಂದೆ ನಡೆಸುವ ಗ್ರೂಪ್ ಡಿ ಅಥವಾ ಲೆವೆಲ್ 1 ನೇಮಕಾತಿಗಳಲ್ಲಿ ಅಪ್ರೆಂಟಿಸ್ ಮುಗಿಸಿದವರಿಗೆ ಏನಾಗತ್ತೆ 20% ಮೀಸಲಾತಿ ನಿಮ್ಗೆ ಸಿಗ್ತೈತಿ. ಇದು ಸರ್ಕಾರಿ ಕೆಲಸ ಪಡೆಯೋಕೆ ಒಂದು ನಿಮ್ಗೆ ದೊಡ್ಡ ಮಟ್ಟದ ಒಂದು ಸಹಾಯ ಆಗ್ತೈತಿ.